ಸಿನಿ ದುನಿಯಾದ ಇಬ್ಬರು ನಾಯಕರು ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಒಬ್ಬ ದರ್ಶನ್ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಇವತ್ತು ಶುಭ ಶುಕ್ರವಾರ ಆದ್ರೆ ಅಲ್ಲು ಅರ್ಜುನ್ಗೆ ಈಗ ನ್ಯಾಯಾಂಗ ಬಂಧನ. ಬ್ಲಾಕ್ ಫ್ರೈಡೇ ಇವತ್ತು ಥಿಯೇಟರ್ ಬಳಿ ಕಾಲ್ ತುಳಿತದಿಂದ ಮಹಿಳೆ ಸಾವನ್ನಪ್ಪಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಜೈಲು ಪಾಲು. ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಬಂಧಿತ ನಟ ಅಲ್ಲು ಅರ್ಜುನ್ಗೆ ಈಗ ನ್ಯಾಯಾಂಗ ಬಂಧನ. ಪೊಲೀಸರು ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿ ಆತನನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂತ ಹೇಳಿ ಗಾಂಧಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅದಾದ ನಂತರ ನಾಂಪಲ್ಲಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಪುಷ್ಪ 2 ಚಿತ್ರದ ನಾಯಕ ಅಲ್ಲು ಅರ್ಜುನ್ ನಾನು ತಗ್ಗೋದೇ ಇಲ್ಲ ಅಂತ ಹೇಳಿ ಡೈಲಾಗ್ ಹೊಡೆದಿದ್ದಂತಹ ನಾಯಕ ನಟ ಇವತ್ತು ತಗ್ಗಿದ್ದಾನೆ. ಕಾನೂನಿನ ಮುಂದೆ ಎಲ್ಲರೂ ಸಮ ಅನ್ನುವಂಥದ್ದು ಈ ಮೂಲಕ ತೋರ್ಪಡಿಸಲಾಗಿದೆ. ಜೊತೆಗೆ ಇದೊಂದು ರಾಜಕೀಯ ಪ್ರೇರಿತವಾದಂತಹ ಅರೆಸ್ಟ್ ಅಂತಲೂ ಕೂಡ ಇದನ್ನ ಬಿಂಬಿಸಲಾಗ್ತಾ ಇದೆ. ಅಲ್ಲು ಅರ್ಜುನ್ನನ್ನ ಹಣಿಬೇಕು, ಆತನನ್ನ ಬಗ್ಗಿಸಬೇಕು ಅಥವಾ ಆತನನ್ನ ಜೈಲು ಪಾಲು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಲೇ ಅಲ್ಲು ಅರ್ಜುನ್ನ ಶುಕ್ರವಾರ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತವಾದಂತಹ ಅರೆಸ್ಟ್ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಪ್ರೀಮಿಯರ್ ಶೋ ಇದ್ದಾಗ 5ನೇ ತಾರೀಕು ರಿಲೀಸ್ ಆಯಿತು ಪುಷ್ಪ 2. ಆದ್ರೆ 4ನೇ ತಾರೀಕು ರಾತ್ರಿ ಪ್ರೀಮಿಯರ್ ಶೋ ಇತ್ತು. ಆ ಪ್ರೀಮಿಯರ್ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿತು. ಅಲ್ಲಿಗೆ ಪುಷ್ಪ ನಟ ಅಲ್ಲು ಅರ್ಜುನ್ ಹೋಗಿತ್ತು. ಆದ್ರೆ ಅಲ್ಲು ಅರ್ಜುನ್ ಇದನ್ನ ಪೊಲೀಸರಿಗೆ ಮೊದಲೇ ತಿಳಿಸಬೇಕಿತ್ತು. ಏಕಾಏಕಿ ಆ ರೀತಿಯಾಗಿ ಹೋಗಿದ್ದು ಕಾಲ್ ತುಳಿತಕ್ಕೆ ಕಾರಣವಾಯಿತು ಅನ್ನುವಂಥದ್ದು ಇವ್ರ ಮೇಲಿರುವಂತಹ ಆರೋಪ. ಸೊ ಆ ನಿರ್ಲಕ್ಷ್ಯತೆಯಿಂದಾಗಿ, ಒಬ್ಬ ಸ್ಟಾರ್ ನಟನ ನಿರ್ಲಕ್ಷ್ಯತೆಯಿಂದಾಗಿ ಆತನನ್ನ ನೋಡೋದಕ್ಕೆ ಬಂದಂತಹ ಜನ ಕಾಲ್ ತುಳಿತ ಮಾಡಿದ್ರಿಂದಾಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು. ಆತನ ಮಗ ಕೂಡ ಗಂಭೀರವಾಗಿ ಗಾಯಗೊಂಡ್ರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಕೇಸನ್ನು ಹಾಕೊಂಡಿದ್ರು. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇದುವರೆಗೂ ಕೂಡ ಯಾಕೆ ವೇಟ್ ಮಾಡಿದ್ರಿ ನೀವು ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ವಿರೋಧಿ ಬಣ ಕೇಳ್ತಾ ಇದೆ. 4ನೇ ತಾರೀಕು ಆದಂತಹ ಇನ್ಸಿಡೆಂಟ್ ಇವತ್ತು 13ನೇ ತಾರೀಕು, 10 ದಿನಗಳ ಬಳಿಕ 9 ದಿನಗಳ ಬಳಿಕ ನೀವು ಕ್ರಮಕ್ಕೆ ಮುಂದಾಗ್ತಾ ಇದ್ರಿ. ಸೊ ಇದು ರಾಜಕೀಯ ಪ್ರೇರಿತವಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಲ್ಲು ಅರ್ಜುನ್ನ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಇವತ್ತು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ಪೊಲೀಸರು ಅಲ್ಲು ಅರ್ಜುನ್ ಮನೆಗೆ ನುಗ್ಗಿ ಬೆಡ್ರೂಮ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದರು ಅಂತ ಹೇಳಿ ಮೊದಲು ಅಲ್ಲು ಅರ್ಜುನ್ ನಿರಾಕರಿಸ್ತಾರೆ. ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರಿ, ನಾನು ಯಾಕೆ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಕಾಫಿ ಕುಡಿತಾ ಆರಾಮವಾಗಿ ಕಾಲ ಕಳೀತಾ ಇದ್ದಂಥ ಅಲ್ಲು ಅರ್ಜುನ್ನ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ನಂತರ ಅರೆಸ್ಟ್ ಅಂತ ಹೇಳಿ ತೋರಿಸ್ತಾರೆ. ಹಾಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು. ಈಗ ನ್ಯಾಯಾಂಗ ಬಂಧನಕ್ಕೆ ಅಲ್ಲು ಅರ್ಜುನ್ರನ್ನ ಒಪ್ಪಿಸಲಾಗಿದೆ.